ನನ್ನ ಯಜಮಾನ್ರು ಇವ್ರ ಹತ್ರ ಯಾಕೆ ಸಾಲ ತಗೊಂಡ್ರು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇದರ ಬಗ್ಗೆ ನನ್ನ ಹತ್ರ ಇಷ್ಟ ತನಕ ಏನೂ ಹೇಳಲಿಲ್ಲ. ಅವ್ರು ಸಾಲ ಮಾಡಿ ಖರ್ಚು ಮಾಡಿದ್ದಕ್ಕೆಲ್ಲ ನಾನು ಉತ್ತರ ಕೊಡ್ಬೇಕಾಗ್ತಾ ಇದೆ. ಇಲ್ಲೋಡು, ನೀನ್ ಚಿಂತೆ ಮಾಡ್ದೇ ಇರು. ನಾನಿದ್ದೀನಲ್ಲ, ನಾನ್ ನೋಡ್ಕೋತೀನಿ. ತಗೋ ಕುಡಿ. ಏನ್ರಿ, ಸ್ವಲ್ಪ ಆಚೆ ಬರ್ತೀರಾ? ಉಷಾ, ಯಾರೇ ಅದು ಬಂದಿರೋದು? ಅವರೇ ಕಣೆ, 70 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಅಂತ ಹೇಳಿದ್ನಲ್ಲ. ಸರಿ, ಬಾ ನೋಡೋಣ. ಏನಮ್ಮ, ದುಡ್ಡನ್ನ ರೆಡಿ ಮಾಡ್ಬಿಟ್ರಾ? ಸರ್, ಒಳಗಡೆ ಬನ್ನಿ ಸರ್, ಕೂತ್ಕೊಂಡು ಮಾತಾಡೋಣ. ಸರಿ. ಕೂತ್ಕೊಳ್ಳಿ ಸರ್. ದೇವಾ ಸರ್ ನಿಮ್ಮ ಹತ್ರ ಯಾವಾಗ ದುಡ್ಡು ತಗೊಂಡ್ರು? ಅವ್ರು ದುಡ್ಡು ತಗೊಂಡು 1 ವರ್ಷದ ಮೇಲೆ ಆಯ್ತು. ತಗೊಳ್ಳಿಮ್ಮ, ಅವ್ರು ದುಡ್ಡು ತಗೊಂಡಿರೋದಕ್ಕೆ ಪತ್ರ. ಸರಿ, ತಗೊಳ್ಳಿ. ಅವರು ಈ ಮನೇನ ಅಡಮಾನ ಇಟ್ಟೇ ದುಡ್ಡು ತೊಗೊಂಡಿರೋದು. ಇವಾಗ ಬಡ್ಡಿ ಸಮೇತ 90 ಲಕ್ಷ ರೂಪಾಯಿ ಹತ್ರ ಆಗಿದೆ. ನೀವು ಆ ದುಡ್ಡನ್ನು ತಿರುಗಿ ಕೊಟ್ಬಿಟ್ರೆ ಅದನ್ನು ನಾನು ಈಸ್ಕೊಂಡು ಬಾಯಿ ಮುಚ್ಕೊಂಡು ಹೋಯ್ತಾ ಇರ್ತೀನಿ. ಇಲ್ಲ ಅಂದರೆ ನಾನು ಲೀಗಲಾಗಿ ಆ್ಯಕ್ಷನ್ ತೆಗಿಬೇಕಾಗುತ್ತೆ. ನಾನು ಒಂದ್ಸಲಿ ಕೋರ್ಟ್ಗೆ ಹೋಗ್ಬಿಟ್ರೆ ಆಮೇಲೆ ನೀವು ಇಲ್ಲಿರೋಕ್ಕಾಗಲ್ಲ. ದೇವ ನನ್ನ ಹತ್ರ ತಗೊಂಡಿರೋ ದುಡ್ಡನ್ನು ತಿರುಗಿ ಕೊಡೋಕ್ಕಾಗಲಿಲ್ಲ ಅಂದರೆ ಈ ಮನೇನ ನಾನೇ ಇಟ್ಕೋಬೋದು ಅಂತೇಳಿ ಬರ್ದು ಕೊಟ್ಟಿದ್ದಾನೆ. ಸರ್, ನನ್ನ ಫ್ರೆಂಡು ಅವಳ ಯಜಮಾನ್ರು ತೀರ್ಕೊಂಡಿದ್ದ ದುಃಖದಲ್ಲಿದ್ದಾಳೆ. ಈ ಸಮಯದಲ್ಲಿ ಹೋಗಿ ಒಬ್ರೊಬ್ರಾಗ್ ಬಂದು ಅವಳ ಹತ್ರ ದುಡ್ಡು ಕೇಳೋದ್ರಿಂದ ಅವಳು ತುಂಬಾ ಬೇಜಾರಾಗಿದ್ದಾಳೆ ಸರ್. ನೀವು ಸ್ವಲ್ಪ ಟೈಮ್ ಕೊಡಿ ಸರ್, ನಾವು ಹೇಗಾದ್ರೂ ವಾಪಸ್ ಕೊಟ್ಬಿಡ್ತೀವಿ. ಎಷ್ಟು ಟೈಮ್ ಬೇಕಾಗುತ್ತಮ್ಮ? ಒಂದು 6 ತಿಂಗಳು. ಏನು 6 ತಿಂಗಳ? ಇದೆಲ್ಲ ನ್ಯಾಯನಾಮ? ಇನ್ನೂ 6 ತಿಂಗಳು ಲೇಟ್ ಮಾಡಿದ್ರೆ ಬಡ್ಡಿ ಸಮೇತ 1 ಕೋಟಿ ಆಗ್ಬಿಡುತ್ತೆ. ಅಷ್ಟು ದಿವಸ ಟೈಮ್ ಎಲ್ಲ ಕೊಡೋಕ್ಕಾಗಲ್ಲ. ಸರಿ, ಬೇಕಾದ್ರೆ ನಿಮಗೋಸ್ಕರ 2 ತಿಂಗಳು ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ಈ ಅಮ್ಮನ್ನ ದುಡ್ಡನ್ನು ರೆಡಿ ಮಾಡಕ್ಕೆ ಹೇಳಿ. ಏನು, ಸರಿನಾ? ಅಯ್ಯೋ, ನನ್ನ ಯಜಮಾನ್ರು ತೀರ್ ಹೋದ್ಮೇಲೆ ನನ್ನ ಇಷ್ಟೊಂದು ಪ್ರಾಬ್ಲಮ್ ನಲ್ಲಿ ಸಿಕ್ಸಿ ಹೋಗ್ತಾರಂತ ಅನ್ಕೊಂಡಿಲ್ಲ. ಅವ್ರು ಇರುವಾಗ್ಲೂ ನೆಮ್ಮದಿ ಇಲ್ಲ, ಅವ್ರು ತೀರ್ ಹೋದ್ಮೇಲೆ ಕೂಡ ನನ್ಗೆ ನೆಮ್ಮದಿನೇ ಇಲ್ಲ. ಏಯ್, ನೀನ್ ಚಿಂತೆ ಮಾಡ್ದೇ ಇರು, ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತೆ. ನಮಗ್ ಬರೋ ಎಲ್ಲ ಕಷ್ಟಕ್ಕೂ ಖಂಡಿತ ಪರಿಹಾರ ಇರುತ್ತೆ, ಸರಿನಾ? ನೀನ್ ಯಾವ್ದಕ್ಕೂ ಚಿಂತೆನೆ ಮಾಡ್ಬೇಡ. ಸರಿ ಉಷಾ, ನಾನ್ ಮನೆಗ್ ಹೋಗ್ಬೇಕು. ನಿನಗ್ ಯಾವ ಪ್ರಾಬ್ಲಮ್ ಇದ್ರೂ ನನಗ್ ಒಂದೇ ಒಂದು ಕಾಲ್ ಮಾಡು, ತಕ್ಷಣ ಮನೆಗ್ ಬರ್ತೀನಿ ನಾನು. ಸರಿ, ನಾನ್ ಬರ್ತೀನಿ. ಏನಮ್ಮ? ಯಮ್ಮ, ಎದೋಳಮ್ಮ. ನೀವ್ ಯಾವಾಗ ಬಂದ್ರಿ? ನಾನು ಇವಾಗಲೇ ಬಂದಿದ್ದು. ಸಾಲನ ತಗೊಂಡು ನಿಮ್ದೇ ನಿದ್ದೆ ಮಾಡ್ತಾ ಇದ್ದೀರಾ? ಸರಿ, ಏನ್ ವಿಷಯ ಅಂತ ಹೇಳಿ. ಇನ್ನೇನ್ ವಿಷಯ? ದುಡ್ಡು ರೆಡಿ ಆಯ್ತಾ ಇಲ್ವಾ ಅಂತ ಕೇಳೋಣ ಅಂತ ಹೇಳಿ ಬಂದೆ.
ಏನ್ರಿ ಇದೆಲ್ಲ? ಗಂಡಸರು ಇಲ್ದೇ ಇರೋ ಮನೆಗ್ ಬಂದು ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಇದೆಲ್ಲ ಏನು ಚೆನ್ನಾಗಿಲ್ಲ ರೀ. ನಾನು ನಿಮ್ ದುಡ್ಡನ್ನ ಹೇಗಾದ್ರೂ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ನಲ್ಲ ರೀ. ಮತ್ತೆ ಮತ್ತೆ ಯಾಕೆ ಬರ್ತಾ ಇದ್ದೀರಾ? ನೀವು ಹೆಂಗಸ್ರಂತಾನೆ ನಾನು ತುಂಬಾ ಶಾಂತಿಯಿಂದ ಮಾತಾಡ್ತಾ ಇದ್ದೀನಿ. ಇನ್ನೂ ನನ್ನ ಸ್ವಯರೂಪನ ನಾನು ತೋರ್ಸೇ ಇಲ್ಲ. ನಾನು ಎಷ್ಟು ಒಳ್ಳೆಯವನೋ ಅಷ್ಟು ಕೆಟ್ಟವನು. ದುಡ್ಡು ಮಾತ್ರ ನಾನು ಹೇಳಿದ ಸಮಯ ತಿರುಗಿ ಬಂದಿಲ್ಲ ಅಂದ್ರೆ ನಾನು ನಿನ್ನ ಸುಮ್ಮನೆ ಬಿಡೋದಿಲ್ಲ. ನೋಡ್ಕೊ, ಬೇಗ ದುಡ್ಡನ್ನ ರೆಡಿ ಮಾಡೋದಕ್ಕೆ ದಾರಿ ನೋಡು. ಅದೇ ನಿನ್ಗೆ ಒಳ್ಳೇದು. ಅಯ್ಯೋ ಅಯ್ಯೋ, ಒಂದ್ ಮನೇಲಿ ಗಂಡಸು ಇಲ್ಲ ಅಂದ್ರೆ ಎಲ್ರೂ ಈ ಥರನೇ ಮಾತಾಡ್ತಾರಾ? ಏನ್ರಿ ಇದು? ನೀವ್ ಯಾವಾಗ ಒಳಗ್ ಬಂದ್ರಿ? ಇವಾಗಲೇ ಬಂದೆ ನಾನು. ಕರೆದು ನೋಡಿದೆ, ಯಾರೂ ಈಚೆ ಬರಲಿಲ್ಲ. ಅದಕ್ಕೆ ನೇರವಾಗಿ ಒಳಗೆ ಬಂದು ಕೂತ್ಕೊಂಡೆ. ಸರಿ, ದುಡ್ಡೇನಾರು ರೆಡಿ ಮಾಡಿದ್ರಾ? ನೀವು 1 ತಿಂಗಳು ಟೈಮ್ ಕೊಟ್ಟು 2 ವಾರ ತಾನೇ ಆಯ್ತು. ಇದ್ದಕ್ಕಿದ್ದಾಗೆ ದುಡ್ಡು ಕೇಳಿದ್ರೆ ಏನರ್ಥ? ಹೌದಮ್ಮ, ನಿನಗೆ 1 ತಿಂಗಳು ಟೈಮ್ ಕೊಟ್ಟಿದ್ದೀನಿ. ಅದು ನೀನು ಮರ್ತೋಗ್ಬಾರ್ದಲ್ಲ, ಅದಕ್ಕೆ ನೆನಪಿಸೋಗೋಣ ಅಂತ ಬಂದೆ ಅಷ್ಟೇ. ಸರಿ, ದುಡ್ಡನ್ನು ಹೇಗೋ ರೆಡಿ ಮಾಡ್ತೀರಾ ತಾನೆ? ನಿಮ್ ದುಡ್ಡನ್ನ ಹೇಗಾದ್ರೂ ನಾನು ಕೊಟ್ಬಿಡ್ತೀನಿ ರೀ. ಸರಿ ಸರಿ, ಬಂದಿಲ್ಲಿ ಕೂತ್ಕೊಳ್ಳಿ. ನನ್ನ ಹತ್ರ ಒಂದು ಒಳ್ಳೆ ಐಡಿಯಾ ಇದೆ. ನೀವು ಮಾತ್ರ ಅದಕ್ಕೆ ಓಕೆ ಅಂತ ಹೇಳಿದ್ರೆ ನೀವು ಕೊಡಬೇಕಾಗಿರೋ ಹಣದಲ್ಲಿ ಸ್ವಲ್ಪ ಸ್ವಲ್ಪ ತೀರಿಸ್ಕೊಂಬರ್ಬೋದು. ಏನ್ರಿ ಅದು? ನಾನಿಲ್ಲಿ ಬಂದಾಗೆಲ್ಲ ನೀವು ನನ್ನ ಜೊತೆ ಜಾಲಿಯಾಗಿದ್ದರೆ ನೀವು ನನಗೆ ಕೊಡಬೇಕಾಗಿರೋ ಹಣನ ವಾಪಸ್ ಕೊಡೋದೇ ಬೇಡ. ಅದು ಮಾತ್ರ ಅಲ್ಲ, ನಿಮಗೆ ಬೇರೆ ಏನಾದರೂ ಸಹಾಯ ಬೇಕಂದ್ರೂ ನಾನು ಮಾಡಿಕೊಡ್ತೀನಿ. ಹಲೋ, ಎದ್ದೇಳ್ರಿ, ಮೊದಲು ಇಲ್ಲಿಂದ ಹೇಳಿ. ಏನಮ್ಮ ಇದು? ನಿನಗೊಂದು ಆಪ್ಷನ್ ಕೊಟ್ಟರೆ ನನ್ನ ಮೇಲೆ ರೇಗ್ತಿದ್ಯಾ ನೀನು? ನೀವು ಈ ತರ ಐಡಿಯಾನ ಇಟ್ಕೊಂಡು ನನ್ ಮನೆ ಕಡೆನೆ ಬರಬಾರ್ದು. ಗಂಡಸರು ಇಲ್ದೇ ಇರೋ ಮನೇಲಿ ಈ ತರ ಎಲ್ಲ ಮಾತಾಡ್ಲೇಬಾರ್ದು. ನೀವು ಮೊದಲು ಮನೆಯಿಂದ ಆಚೆ ಹೋಗಿ. ಇನ್ನು 2 ದಿನದಲ್ಲಿ ನಿಮ್ ದುಡ್ಡು ನಿಮ್ ಕೈಗೆ ಬರುತ್ತೆ. ನೀನು ಹೇಳ್ದಂಗೆ ನನಗೆ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಆಮೇಲೆ ಏನು ಮಾಡ್ತೀನಿ ಅಂತ ನೋಡು. ಇವಾಗ ಏನ್ ಮಾಡುದು ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ ಕಣೆ. ನನಗೊಂದು ಸೂಪರ್ ಐಡಿಯಾ ಹೊಳಿತಾ ಇದೆ ಕಣೆ. ನಿನಗದು ಓಕೆ ಅಂದ್ರೆ ಹೇಳು. ಏನದು? ಏನಂತ ಹೇಳು. ಓಕೆ ಅಂದ್ರೆ ಅದನ್ನೇ ಮಾಡೋಣ. ಏನಾದ್ರೂ ಮಾಡಿ ಈ ಸಾಲ ಕೊಟ್ಟವರು ಯಾರು ಮನೆಗ್ ಬಾರ್ದೇ ಇದ್ರೆ ನನ್ಗೆ ಅದೇ ಸಾಕು. ಈ ಮನೆನ ನೀನು ಹೇಗಾದ್ರೂ ಮಾರ್ಬಿಟ್ರೆ ಹೇಗಿದ್ರು 1 ಕೋಟಿ ಮೇಲೆ ಸಿಗುತ್ತೆ. ಸಾಲ ಕೊಟ್ಟವರಿಗೆಲ್ಲ ಅವ್ರ ದುಡ್ಡನ್ನ ವಾಪಸ್ ಕೊಟ್ಬಿಟ್ರೆ ಸಮಸ್ಯೆ ಎಲ್ಲ ತೀರೋಗ್ಬಿಡತ್ತೆ. ಏನೇ ಹೀಗ್ ಹೇಳ್ತಾ ಇದೀಯ ನೀನು? ಈ ಮನೆನ ಮಾರ್ಬೇಕಾ? ಹೌದು ಕಣೆ, ಇದನ್ ಬಿಟ್ರೆ ನಿಂಗ್ ಬೇರೆ ದಾರಿ ಇಲ್ಲ. ನೀನ್ ಸಾಲ ತೀರ್ಸಿದ್ರೇನೆ ನಿನ್ನಿಂದ ನೆಮ್ಮದಿಯಾಗಿ ಬಾಳಕ್ಕಾಗೋದು. ಇಲ್ಲಾಂದ್ರೆ ಸಾಲ ಕೊಟ್ಟವ್ರೆಲ್ರೂ ಬಂದು ನಿನ್ನ ಟಾರ್ಚರ್ ಮಾಡ್ತಾರೆ. ಇದನ್ ಬಿಟ್ರೆ ಅವ್ರ ಸಾಲ ತೀರ್ಸಕ್ಕೆ ಬೇರೆ ಯಾವ ದಾರಿ ಇದೆ ಹೇಳು? ನೀನ್ ಹೇಳೋದು ಒಂದ್ ವಿಧದಲ್ಲಿ ಕರೆಕ್ಟೇ ಕಣೆ. ಆದ್ರೆ ಈ ಮನೆನ ಹೇಗ್ ಮಾರೋದು? ಈ ಮನೆನ ಮಾರ್ಬೇಕಂದ್ರೆ ನನ್ಗೆ ಯಾರೂ ಗೊತ್ತಿಲ್ಲ ಕಣೆ. ಹೌದಾ? ಸರಿ, ತಿರ್ಗಾ ಸಾಲ ಕೊಟ್ಟೋರ್ ಮನೆಗ್ ಬಂದ್ರೆ ಒಂದ್ಸಲ ಅವ್ರ ಹತ್ರ ಮಾತಾಡ್ ನೋಡೋಣ. ಸರಿ. ಇಲ್ಲಿ ನೋಡಮ್ಮ, ನಾನು ನೀನು ಕೊಟ್ಟಿದ್ದ ಸಮಯ ಮುಗಿದೋಯ್ತು. ಇದಕ್ಕೆ ಮೇಲೆಲ್ಲ ನನ್ನ ಕೈಲಿ ಟೈಮ್ ಕೊಡೋಕ್ಕಾಗಲ್ಲ. ನಿನ್ನ ನೋಡಿದ್ರು ನನಗೆ ಪಾಪ ಅನಿಸ್ತಾ ಇದೆ. ನಿನ್ನ ಕೈಲಿ ಪೂರ್ತಿಯಾಗಿ ಕೊಡೋಕ್ಕಾಗಲಿಲ್ಲ ಅಂದ್ರೂ ಸ್ವಲ್ಪ ಸ್ವಲ್ಪ ಕೊಡಿ. ನಿಮ್ ಸಾಲ ವಾಪಸ್ ಕೊಡ್ಬೇಕಂದ್ರೆ ಈ ಮನೆ ಮಾರಿದ್ರೇನೆ ವಾಪಸ್ ಕೊಡಕ್ಕಾಗೋದು. ಹೌದಾ? ಹಾಗಾದ್ರೆ ಈ ಮನೆನ ನನಗೆ ಕೊಟ್ಬಿಡಿ, ನಾನೇ ತಗೋತೀನಿ. ಸರಿ, ಈ ಮನೆಗ್ ನೀವ್ ಎಷ್ಟು ಕೊಡಕ್ಕಾಗತ್ತೆ? ಈ ಏರಿಯಾ ಮಾರ್ಕೆಟ್ ರೇಟ್ ನೋಡಿದ್ರೆ ಈ ಮನೆಗೆ ಒಂದು 1.2 crores ಕೊಡ್ಬೋದು. ಆಯ್ತು ರೀ, ನೀವ್ ಈ ಮನೆನ ತಗೊಂಡ್ಬಿಟ್ಟು ಬ್ಯಾಲೆನ್ಸ್ ದುಡ್ಡು ಕೊಟ್ಬಿಡಿ. ಸರಿ, ನೀವೊಂದು ಕೆಲಸ ಮಾಡಿ. ನಾಳೆ ಬೆಳಗ್ಗೆ ಒಂದು 10 ಗಂಟೆಗೆ ರಿಜಿಸ್ಟ್ರೇಷನ್ ಆಫೀಸ್ಗೆ ಬಂದ್ಬಿಡಿ. ನಾನು ಲಾಯರ್ ಜೊತೆಲಿ ಬಂದ್ಬಿಡ್ತೀನಿ. ರಿಜಿಸ್ಟ್ರೇಷನ್ ಮುಗ್ದಿದ ತಕ್ಷಣ ನಾನು ಸಾಲದ ದುಡ್ಡನ್ನು ಬಿಟ್ಟು ಬಾಕಿ ದುಡ್ಡನ್ನ ನಿಮಗೆ ಕೊಟ್ಬಿಡ್ತೀನಿ. ಓಕೆನಾ? ಏನು ಸೈಲೆಂಟ್ ಆಗಿದ್ದೀರಾ? ಎಲ್ಲ ಓಕೆ ತಾನೇ? ಆಯ್ತು ರೀ. ಸರಿಮ್ಮ, ನಾಳೆ ರಿಜಿಸ್ಟ್ರೇಷನ್ ಆಫೀಸಲ್ಲಿ ನೋಡೋಣ. ನಾನು ಅವರು ತುಂಬಾ ಕಷ್ಟಪಟ್ಟು ಈ ಮನೆನ ತಗೊಂಡ್ವಿ. ಆದ್ರೆ ಇಂಥ ಪರಿಸ್ಥಿತಿ ಬರುತ್ತೆ ಅಂತ ನಾನು ಅನ್ಕೊಂಡೇ ಇಲ್ಲ ಕಣೆ. ಬೇರೆ ಏನೇ ಮಾಡೋದು? ಇವ್ರ ಜೊತೆ ಎಲ್ಲ ನಮ್ಮಿಂದ ಹೋರಾಡಕ್ಕಾಗಲ್ಲ. ಮನೇನ್ ಮಾರ್ಬಿಟ್ಟು ಬ್ಯಾಲೆನ್ಸ್ ದುಡ್ಡಲ್ಲಿ ಎಲ್ಲಾ ಸಾಲ ತೀರ್ಸ್ಬಿಟ್ಟು ಒಂದ್ ಚಿಕ್ಕ ಮನೆಗೆ ಲೀಸ್ಗೆ ಹೋದ್ರೆ ನೆಮ್ಮದಿಯಾಗಿ ನೀನ್ ಜೀವನ ಸಾಗ್ಬೋದು. ಹೌದು, ನೀ ಹೇಳೋದು ನಿಜಾನೇ.